ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮದ ಕರ್ನಾಟಕ ವಿಕಾಸ ಸಂಸ್ಥೆ ಧಾರವಾಡರವರ ಇಂದೂರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ 1994-95ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಇಂದೂರ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ VS ಪಾಟೀಲ್ ವಹಿಸಿ ಮಾತನಾಡಿದ ಅವರು, ಹಿಂದೆ ರಾಘವೇಂದ್ರ ಉಪಾಧ್ಯಾಯ ಮತ್ತು RV ಬೆಳಗಾಂಕರ್ ಶಿಕ್ಷಕರು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಪರಿಸ್ಥಿತಿ ಸರಿಯಾಗಿರದಿದ್ದರೂ ಸ್ವಂತ ದುಡ್ಡು ಹಾಕಿ ಮನೆಯೂಟ, ವಾರದ ಊಟ ಮಾಡಿಸಿ ನಿಮಗೆಲ್ಲರಿಗೂ ಶಿಕ್ಷಣ ನೀಡಿದ್ದಾರೆ. ಇದೇ ರೀತಿಯಾದ ಗೌರವ ಮುಂದೆಯೂ ಇರಲಿ ಎಂದರು. ಈ ಸಂದರ್ಭದಲ್ಲಿ RV ನಾಯಕ್, SS ಸುಂಕದ, KP ಆನಂದಗೌಡರು, KB ಜೋಶಿ, SN ರಾಯ್ಕರ್, ಶಾಲೆಯ ಮುಖ್ಯ ಶಿಕ್ಷಕಿ SN ಸವದತ್ತಿ, BK ಪಾಟೀಲ್, ಮಲ್ಲೇಶ್ ಹಳಕಟ್ಟಿ, ಸಂತೋಷ್ ಅಂಗಡಿ ಎಲ್ಲರೂ ಮಾತನಾಡಿ ತಮ್ಮ ವಿದ್ಯಾಭ್ಯಾಸ, ಶಿಕ್ಷಕರು ನೀಡಿದ ಮಾರ್ಗದರ್ಶನದ ಬಗ್ಗೆ ಮೆಲುಕು ಹಾಕಿದರು. ತಮ್ಮನ್ನು ಅಗಲಿದ ಗುರುಗಳ ಆತ್ಮಕ್ಕೆ ಶಾಂತಿ ಕೋರಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಗುರುವೃಂದದವರನ್ನು, ಆಡಳಿತ ಮಂಡಳಿಯವರನ್ನು ಸನ್ಮಾನಿಸಲಾಯಿತು. ಹಿರಿಯ ಮತ್ತು ಕಿರಿಯ ಗುರುವೃಂದ KV ಬಡಗೇರ, SS ಸಜ್ಜನಶೆಟ್ಟರ, ಸುಭಾಷ್ ವಡ್ಡರ್, PG ಪೊನ್ನಚೆನ್ನನ್, ಸಹದೇವಪ್ಪ ನಡಿಗೇರ ಮುಂತಾದವರು ಉಪಸ್ಥಿತರಿದ್ದರು. ವರದಿ BS ತೋಟಯ್ಯನವರ್, N+ ನ್ಯೂಸ್, ಮುಂಡಗೋಡ. ನಂತರ ಈಗಾಗಲೇ ನಮ್ಮ ಆನಂದಗೌಡರು 50 ವರ್ಷದ ಮಾಡ್ಬೇಕಂದ್ರ ನಾವು ಬಹಳಷ್ಟು ಬದಲಾವಣೆ ಮಾಡ್ಬೇಕಂದ್ರ ಕೋರ್ಟಿಂದೆಲ್ಲ ಮುಗಿದ್ರು. ಹಿಂದ ರಾಘವೇಂದ್ರ ಉಪಾಧ್ಯಾಯರು ನಮ್ಮ ಬೆಳಗಾವಿ ಕನ್ನಡ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟು